ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಇವತ್ತಿನ ನನ್ನ ವಿಡಿಯೋದಲ್ಲಿ ಏನಪ್ಪ ಅಂದರೆ ಉಪ್ಪಿಟ್ಟು ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ನಾನು ತುಂಬಾ ಸಿಂಪಲ್, ಯಾವುದೇ ಥರ ತರಕಾರಿ ಹಾಕ್ತೇನೆ ನಾವು ಯಾವ ರೀತಿ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಉಪ್ಪಿಟ್ಟು ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನಮ್ಮ ಪಾಪು ನೋಡ್ತಾ ಇರ್ಬೋದು, ತಲೆಗೆ ಎಣ್ಣೆ ಹಚ್ಕೊಂಡು ಇವಾಗ ನಾನು ಮಾಡಿರೋ ಉಪ್ಪಿಟ್ಟನ್ನ ನಿಮಗೆ ರಿವ್ಯೂ ಹೇಳ್ತಾಳೆ ಹೆಂಗಿದೆ ಅಂತ. ಸೊ ವಿಡಿಯೋ ಫುಲ್ ನೋಡಿ, ಎಲ್ಲೂ ಸ್ಕಿಪ್ ಮಾಡಿಬಿಡಿ. ಅಂದರೆ ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ ಯೂಸ್ ಮಾಡ್ಕೊಂಡು ತುಂಬಾ ಸಿಂಪಲಾಗಿ ಮಾಡಿದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಟೇಸ್ಟ್ ನೋಡಿದೆ ನಾನು, ತುಂಬಾ ಚೆನ್ನಾಗಿತ್ತು. ಡಯಟ್ ಮಾಡ್ತಿರೋರ್ಗೂ ಇದು ಯೂಸ್ ಆಗುತ್ತೆ. ಆ್ಯಂಡ್ ನಮಗೆ ತರಕಾರಿ ತಿನ್ನೋಕ್ಕೆ ಇಷ್ಟ ಇಲ್ಲ, ಬರೀ ತರಕಾರಿ ಇಲ್ದೇ ಉಪ್ಪಿಟ್ಟು ಮಾಡಿದ್ರೆ ಹೆಂಗಿರುತ್ತೆ ಅಂತ ಅಂದ್ಕೊಂಡ್ರೆ ನೀವು ಈ ವಿಡಿಯೋ ನೋಡಿ, ಓಕೆನಾ. ನಮ್ಮ ಪಾಪಗೆ ನಾನು ತಿನ್ಸಕ್ಕೆ ಹೋದೆ, ಅವಳು ಬೇಡ ಅಂದ್ಲು. ಸೊ ಹಾಗಾಗಿ ಅವಳೇ ತಿನ್ನೋಕೆ ಅವಳಿಗೆ ಇಷ್ಟ, ಓಕೆನಾ. ಈಗ ಅವಳು ತಿನ್ಬಿಟ್ಟು ನಿಮಗೆ ಹೇಳ್ತಾಳೆ. ಬನ್ನಿ ಅವಳು ತಿನ್ನಿಸ್ಬಿಟ್ಟು ಇವಾಗ ರಿವ್ಯೂ ಕೇಳೋಣ, ಹೆಂಗಿದೆ ಅಂತ ಕೇಳ್ತೀನಿ. ಇವಾಗ ಏನಂತಾಳೆ ನೋಡಿ. ಹೆಂಗಿದೆ ಚಿನ್ನಿ? ಸೂಪರಾ? ಸೂಪರ್. ಓಕೆ, ಈಗ ಎಡಿಟ್ ಮಾಡ್ಬೇಕು, ನಾನು ಪಕ್ಕದಲ್ಲಿ ಮಲ್ಸ್ಕೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ಬನ್ನಿ ಜಾಸ್ತಿ ಮಾತಾಡೋದು ಬೇಡ, ವಿಡಿಯೋ ಶುರು ಮಾಡೋಣ. ಅದಕ್ಕಿಂತ ಫಸ್ಟ್ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರೋಂತಹ ಬೆಲ್ ಬಟನ್ ಕ್ಲಿಕ್ ಮಾಡಿ, ಅದರಿಂದ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನೀವೇ ಫಸ್ಟ್ ನೋಡ್ಬೋದು. ಲೈಕ್ ಮಾಡಿ, ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ, ಓಕೆನಾ. ಬನ್ನಿ ವಿಡಿಯೋ ಶುರು ಮಾಡೋಣ. ಫ್ರೆಂಡ್ಸ್, ನಾನು ಹೇಳ್ದಂಗೆ ತುಂಬಾ ಸಿಂಪಲ್. ನಾನಿಲ್ಲಿ ಈರುಳ್ಳಿ, ಟೊಮೊಟೊ, ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕಾಯಿ ತೊಗೊಂಡಿದ್ದೀನಿ. ನಮ್ಮ ಮನೇಲಿ ಪಾಪು ತಿಂತಾಳಲ್ಲ, ಸೊ ಅವಳಿಗೆ ಸ್ವಲ್ಪ ವೆಯ್ಟ್ ಗೇನ್ ಆಗಲಿ ಅಂತ ಆಲೂಗಡ್ಡೆ ಯೂಸ್ ಮಾಡಿದ್ದೀನಿ ಅಷ್ಟೇ. ನಾನು ಅದು ಸ್ಕಿಪ್ ಮಾಡಿ ನಿಮಗೆ ಬೇಡ ಅಂದರೆ. ಆ್ಯಂಡ್ ನಾನು ಯಾವಾಗಲೂ ಬನ್ಸಿ ರವಾದಲ್ಲಿ ಉಪ್ಪಿಟ್ಟು ಮಾಡೋದು, ಬಟ್ ಇವತ್ತು ನಮ್ಮ ಹಸ್ಬೆಂಡ್ ಅನ್ಫಾರ್ಚುನೇಟ್ಲಿ ಈ ಸಲ ಇದು ಕೇಸರಿ ರವೆ ತಂದಿದ್ದಾರೆ. ಬನ್ನಿ ಪರವಾಗಿಲ್ಲ, ಇದನ್ನೇ ಟ್ರೈ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ನಾನು ಏನೇ ಮಾಡಿದ್ರು ಅಳತೆ ಇಟ್ಕೊಂಡು ಮಾಡಿದ್ರೆ ನಮಗೆ ಒಂದು ಒಳ್ಳೆ ಐಡಿಯಾ ಸಿಗುತ್ತೆ ಅಂತ. ಸೊ ವಿಡಿಯೋ ನಾನೇ ಎಡಿಟ್ ಮಾಡ್ಕೊಂಡು ನಾನೇ ಶೂಟ್ ಮಾಡಿರೋದ್ರಿಂದ ಸ್ವಲ್ಪ ಕಷ್ಟ ಅನಿಸುತ್ತೆ. ಸೊ ಫೋನು ಶೆಲ್ಫಿನ ಮೇಲೆ ಇಟ್ಟು ನಿಮಗೆ ತೋರಿಸ್ಬೇಕಲ್ಲ ಮೆಜರ್ಮೆಂಟ್ ಹೆಂಗೆ ಅಂತ. ಸೊ ಈ ಲೋಟ ಫುಲ್ಲು, ಅಂದರೆ ದೊಡ್ಡ ಲೋಟ ಫುಲ್ಲು ಹಾಕೊಂಡ್ರೆ ಸಾಕು. ನನಗೆ, ನಮ್ಮ ಹಸ್ಬೆಂಡ್ಗೆ, ನಮ್ಮ ಪಾಪುಗೆ ಸಾಕು. ಇಷ್ಟೇ. ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಾ ನೋಡಿ, ನೀವು ಅಷ್ಟು ತೊಗೊಂಡ್ರೆ ರವೆ ಸಾಕಾಗುತ್ತೆ. ಸ್ವಲ್ಪ ಜಾಸ್ತಿನೇ ತೊಗೋಬೇಕು, ಯಾಕೆಂದರೆ ಅಳತೆ ಮಾಡಿದ್ರೆ ನಾವು ಯಾವತ್ತೂ ಕಡಿಮೆ ಮಾಡಬಾರ್ದು ಅಂತ ಹಿರಿಯರು ಹೇಳ್ತಾರಲ್ಲ. ಸೊ ಅದಕ್ಕೆ ನೋಡಿ ಇಷ್ಟು ತೊಗೊಂಡಿದ್ದೀನಿ. ರವೆ ಚೆನ್ನಾಗಿದೆ. ಆ್ಯಂಡ್ ಉಪ್ಪಿಟ್ಟು ಕೂಡ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ಟ್ರೈ ಮಾಡ್ಬೋದು ನಿಮಗೆ ಯಾರಿಗಾದ್ರೂ ಇಷ್ಟ ಇದ್ದರೆ, ಓಕೆನಾ. ಸೊ ನನಗೆ ಇಷ್ಟ ಬನ್ಸಿ ರವೆ, ಬಟ್ ಇದು ಕೇಸರಿ ರವೆ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಈ ರವೆಯಿಂದ ನೀವು ಇಡ್ಲಿ ಮಾಡ್ಬೋದು, ಅಂದರೆ ರವೆ ಇಡ್ಲಿ ಮಾಡ್ಬೋದು, ಕೇಸರಿಬಾತ್ ಮಾಡ್ಬೋದು, ಈ ಥರ ಉಪ್ಪಿಟ್ಟು ಮಾಡ್ಬೋದು. ತುಂಬಾ ಡಿಫ್ರೆಂಟಾಗಿ ಮಾಡ್ಬೋದು. ನಿಮ್ಗೆ ಏನಾದರೂ ಕಮೆಂಟ್ ಬಾಕ್ಸಲ್ಲಿ ನೀವೇನಾದರೂ ಕೇಳಿದ್ರೆ ಏನು ಮಾಡ್ಬೋದು ಅಂತ ನೆಕ್ಸ್ಟ್ ನನ್ನ ವೀಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಏನೇನು ಮಾಡ್ಬೋದು ರವೆಯಲ್ಲಿ ಅಂತ, ಓಕೆನಾ. ಓಕೆ ಬನ್ನಿ ಫ್ರೆಂಡ್ಸ್, ಇದನ್ನು ಚೆನ್ನಾಗಿ ಹುರಿತಾ ಇದ್ದೀನಿ. ನಾವು ಎಷ್ಟು ಹುರಿತೀವೋ ಉಪ್ಪಿಟ್ಟು ಅಷ್ಟು ಹುಡಿಯಾಗಿ ಬರುತ್ತೆ, ತುಂಬ ಟೇಸ್ಟಿಯಾಗಿ ಬರುತ್ತೆ. ನಾನು ತುಂಬಾ ಚೆನ್ನಾಗಿ ಹುರಿದಿದ್ದೀನಿ. ನಿಮ್ಗೆ ಎಷ್ಟು ತೋರಿಸಿದೆ ಅಷ್ಟೇ ಅಲ್ಲ, ಕ್ಯಾಮ್ರಾ ಆಫ್ ಮಾಡಿಕೊಡ ಇನ್ನೂ ಚೆನ್ನಾಗಿ ಹುರ್ಕೊಂಡೆ, ಓಕೆನಾ. ನೋಡಿ ತುಂಬ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಬನ್ನಿ ಇವಾಗ ಒಗ್ಗರಣೆ ಹಾಕೋಣ. ನೋಡಿ ಇಷ್ಟು ಎಣ್ಣೆ ಹಾಕೊಂಡ್ಬಿಟ್ಟಿದ್ದೀನಿ. ಎಣ್ಣೆ ನನಗೆ ಜಾಸ್ತಿ ಅಂತಲೇ ಅನ್ನಿಸ್ತು, ಆಮೇಲೆ ಉರಿಬೇಕಾದ್ರೆ ಅನ್ನಿಸ್ತು. ನಾನು ಸ್ವಲ್ಪ ಡಯಟ್ ಮಾಡ್ತಿರೋದ್ರಿಂದ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ, ನಿಮ್ಮ ಇಷ್ಟ. ಸೊ ಫಸ್ಟ್ ಇಲ್ಲಿ ಏನು ಮಾಡ್ತಿದ್ದೀನಿ ಅಂದರೆ ಸಾಸಿವೆ ಹಾಕ್ತಿದ್ದೀನಿ. ನಮ್ಮ ಮನೇಲಿ ಕರ್ಬೇವಿನ ಸೊಪ್ಪು ಇಲ್ಲದೆ ಇರೋ ಕಾರಣ ನೀವು ಕರ್ಬೇವಿನ ಸೊಪ್ಪು ಕೂಡ ಹಾಕಿ, ಓಕೆನಾ. ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದಿದೆ. ಈ ಥರ ಎಣ್ಣೆ ಚೆನ್ನಾಗಿ ಕಾದಿದ್ದಾಗ ಒಗ್ಗರಣೆ ಹಾಕಿದ್ರೆ ಆ ಸ್ಮೆಲ್, ಅರೋಮಾ ಆ್ಯಂಡ್ ಅದಕ್ಕೂ ತುಂಬ ಚೆನ್ನಾಗಿ ಹಿಡಿಯುತ್ತೆ. ನಮಗೂ ಕೂಡ ಒಂಥರ ಮನೆಯೆಲ್ಲ ಚೆನ್ನಾಗಿ ಸ್ಮೆಲ್ ಬರ್ತಿರುತ್ತೆ. ಸೊ ನಾನು ಅದಕ್ಕೆ ಎಣ್ಣೆ ಕಾದ್ಮೇಲೆ ನೀಟಾಗಿ ಹಾಕೋದು. ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ನಾನಿಲ್ಲಿ ಪಟಾಟೊ ಹಾಕ್ತಾಯಿದ್ದೀನಿ. ಅಂದರೆ ನಾವು ಎಣ್ಣೆಲೇ ಚೆನ್ನಾಗಿ ಫ್ರೈ ಮಾಡೋದ್ರಿಂದ, ಎಣ್ಣೆ ಹಾಕಿ ನೀರು ಹಾಕಿ ನಾವು ಕುದಿಸೋದ್ರಿಂದ ಬೇಗ ಆಲೂಗಡ್ಡೆ ಫ್ರೈ ಆಗುತ್ತೆ. ಇಲ್ಲಾಂದರೆ ಒಂದೊಂದು ಸಲ ಫ್ರೈ ಆಗೋಲ್ಲ. ಸೊ ಹಾಗಾಗಿ ನಾನಿಲ್ಲಿ ಎಣ್ಣೆಗೆ ನೀಟಾಗಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಆ್ಯಂಡ್ ಪಾಪಗೂ ಕೂಡ ಚೆನ್ನಾಗಿ ಸಿಗುತ್ತೆ ತಿನ್ನೋಕ್ಕೆ ಅಂದ್ಕೊಂಡು ನಾನಿಲ್ಲಿ ಈ ಥರ ಎಣ್ಣೆಗೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಈಗ ಚೆನ್ನಾಗಿ ಫ್ರೆಂಡ್ಸ್, ಇವಾಗ ಇಷ್ಟನ್ನು ಚೆನ್ನಾಗಿ ಬೆಂದಿದೆ. ಈಗ ನಾನೇನು ಮಾಡ್ತೀನಿ ಅಂದರೆ ಟೊಮೊಟೊ ಹಾಕ್ತೀನಿ, ಓಕೆನಾ. ಟೊಮೊಟೊ ಒಂದು ತೊಗೊಂಡಿದ್ದೀನಿ ನಾನು. ನಮ್ಗೆ ಎಷ್ಟು ಜನ ಬೇಕು ಅಷ್ಟಕ್ಕೆ ಆಗೋಷ್ಟು ತೊಗೊಂಡಿದ್ದೀನಿ. ನೀವು ರವೆ ಮೇಲೆ ನಿಮ್ಮ ಡಿಪೆಂಡೆಡು, ಓಕೆನಾ. ನಾನಿಲ್ಲೆಲ್ಲ ಒಂದೊಂದು ತೊಗೊಂಡಿದ್ದೀನಿ. ಒಂದು ಈರುಳ್ಳಿ, ಒಂದು ಟೊಮೊಟೊ, 4 ಹಸಿಮೆಣ್ಸಿನ್ಕಾಯಿ, ಓಕೆನಾ. ಈಗ ಇಷ್ಟನ್ನು ಇಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ನೋಡಿ, ನಾನು ಎಡಿಟ್ ಮಾಡ್ಬೇಕಾದ್ರೆ ನಮ್ಮನೆ ಪೋಲಿ ಪಕ್ಕದಲ್ಲಿ ಕೂತ್ಕೊಂಡು ಪೋಲಿ ಆಟ ಆಡ್ತಿದೆ, ಬಿಸ್ಕೆಟ್ ತಿಂತಾ ಇದ್ದಾಳೆ ಅವಳು. ಸೊ ಫ್ರೆಂಡ್ಸ್, ನಾನು ಆಗಲೇ ಹೇಳ್ದಂಗೆ ಎಣ್ಣೆ ಜಾಸ್ತಿ ಅನಿಸು. ಸೊ ಎಣ್ಣೆ ನಾನು ಸ್ವಲ್ಪ ತೆಗ್ದಿದ್ದೀನಿ ಲೋಟದಲ್ಲಿ, ಸೈಡಲ್ಲೆಲ್ಲ ಮಾಡ್ಕೊಂಡು ಮಿಕ್ಕಿದೆಲ್ಲ ಚೆನ್ನಾಗಿ ತಗೊಂಡೆ. ನೋಡಿ ಈಗ ನನಗೆ ಒಂಥರ ಕಂಫರ್ಟ್ ಅನಿಸುತ್ತೆ. ನನಗೆ ಎಣ್ಣೆ ಜಾಸ್ತಿ ಇದ್ದರೆ ಇಷ್ಟ ಆಗೋಲ್ಲ.
ಫಸ್ಟಿಂದನೂ ಕೂಡ ಅಷ್ಟೇ. ಈಗ ನಾನು ಕಾಯಿ ಹಾಕ್ತಾ ಇದ್ದೀನಿ. ಕಾಯಿ ಹಾಕಿ ಈಗ ಚೆನ್ನಾಗಿ ಇದನ್ನು ಫ್ರೈ ಮಾಡ್ತೀನಿ, ಓಕೆನಾ. ನಿಮಗೆ ಕಾಯಿ ಕೆಲವೊಬ್ರು ಕಾಯಿ ಇಷ್ಟಪಡಲ್ಲ ಉಪ್ಪಿಟ್ಟಿಗೆ, ನಿಮ್ಗೆ ಇಷ್ಟ ಇಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಬೋದು. ಬಟ್ ನನಗೆಲ್ಲ ತಿಂಡಿಗೆ ಊಟಕ್ಕೆ ಕಾಯಿ ಇರಲೇಬೇಕು, ಯಾಕೆಂದರೆ ಕಾಯಿ ತುಂಬಾ ಹೆಲ್ತಿಯಾಗಿರುತ್ತೆ. ಪಾಪು ಕೂಡ ತಿಂತಾಳೆ, ಅದೊಂಥರ ಹೆಲ್ತಿ ಫ್ಯಾಟ್ ಥರ, ಓಕೆನಾ. ನಾನಿಲ್ಲಿ ಒಂದು ಚೊಂಬು ನೀರು ಹಾಕ್ತಾಯಿದ್ದೀನಿ. ನಾನು ಆಗಲೇ ಒಂದು ಲೋಟ ತೊಗೊಂಡಲ್ಲ ರವೆ, ಆ ಲೋಟದಲ್ಲಿ 2 ಲೋಟ ನೀರು ತೊಗೊಂಡಿದ್ದೀನಿ. ಇನ್ನೊಂದು ಚೂರು ಎಕ್ಸ್ಟ್ರಾ ಬೇಕಿತ್ತು, ಅಂದರೆ ತುಂಬ ರವೆ ಹಾಕಿದ್ನಲ್ಲ, ಸೊ ಹಾಗಾಗಿ ಒಂದು ಚೊಂಬು ನೀರು ತೊಗೊಂಡೆ, ಚೆನ್ನಾಗಾಗಿತ್ತು ನೋಡಿ. ಇಲ್ಲಿ ಫ್ರೆಂಡ್ಸ್ 1 ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಅರಿಶಿನ ಪುಡಿ ಕೂಡ ಕೆಲವೊಬ್ರು ಇಷ್ಟಪಡಲ್ಲ, ನನಗೆ ಇಷ್ಟನೇ, ಯಾಕೆಂದರೆ ಕಲರ್ಫುಲ್ಲಾಗಿದ್ದರೆ ಒಂಥರ ಟೇಸ್ಟಿಯಾಗಿರುತ್ತೆ ಅಂತ. ನೆಕ್ಸ್ಟ್ ಇಲ್ಲಿ ಅದಕ್ಕೆ ರುಚಿಗೆ ತಕ್ಕಷ್ಟು ಇಲ್ಲಿ ಉಪ್ಪು ಹಾಕ್ತಾಯಿದ್ದೀನಿ. ನೀವು ನೋಡ್ಕೊಳ್ಳಿ, ಕ್ವಾಂಟಿಟಿ ನೋಡ್ಕೊಳ್ಳಿ, ರವೆ ಎಷ್ಟು ತೊಗೊಂಡಿದ್ದೀರಾ, ಎಷ್ಟು ಜನಕ್ಕೆ ಮಾಡ್ತಿದ್ದೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನೀವು ಹಾಕೋ ಉಪ್ಪು. ನೋಡಿ ಫ್ರೆಂಡ್ಸ್, ರವೆ ತೊಗೊಂಡಿದ್ದೀನಿ, ಬನ್ನಿ ರವೆ ಹಾಕೋಣ. ನೋಡಿ ಇಲ್ಲಿ ಕುದೀತಾ ಇದೆ. ಈಗ ಏನು ಮಾಡಿ ಅಂದರೆ ಲೋ ಫ್ಲೇಮ್ ಇಟ್ಕೊಳ್ಳಿ, ನಿಮ್ಮ ಕೈಲಿ ಎಷ್ಟು ಲೋ ಫ್ಲೇಮ್ ಆಗುತ್ತೆ ಅಷ್ಟು ಲೋ ಫ್ಲೇಮ್ ಹಾಕ್ಕೊಂಡು ಇಟ್ಕೊಳ್ಳಿ. ಈಗ ನಾನು ರವೆನ ಸುರಿತಾ ಇದ್ದೀನಿ, ಸುತ್ತ ಸುರ್ಕೊಳ್ಳಿ, ಒಂದೇ ಕಡೆ ಸುಟ್ಕೋಬೇಡಿ ನಂತರ. ಬಟ್ ಆಗ ನನಗೆ ಯಾವುದೇ ಥರ ಗಂಟಾಗಿರಲಿಲ್ಲ, ಚೆನ್ನಾಗಿ ಬಂದಿತ್ತು. ಅದಕ್ಕೇನು ಕಾರಣ ಅಂದರೆ ನಾನು ಹುರಿದಿದ್ದ ರೀತಿ, ಅಂದರೆ ತುಂಬ ಚೆನ್ನಾಗಿ ಎಲ್ಲ ಹುರಿದಿದ್ದೆ, ಸೊ ಹಾಗಾಗಿ ನೋಡಿ. ಈಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಮಾಡಿ, ಯಾಕೆಂದರೆ ಉಪ್ಪಿಟ್ಟು ಸಿಡಿಯೋ ಚಾನ್ಸಸ್ ಇರುತ್ತೆ, ಸೊ ಅದಕ್ಕೆ ತುಂಬ ಚೆನ್ನಾಗಾಗುತ್ತೆ, ತುಂಬಾ ಟೇಸ್ಟಿಯಾಗಿತ್ತು. ಈ ಥರ ಟ್ರೈ ಮಾಡಿ ಫ್ರೆಂಡ್ಸ್, ಓಕೆನಾ. ಈ ರೀತಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ನೀಟಾಗಿ ಹುರ್ಕೊಳ್ಳಿ. ಸೊ ತಟ್ಟೆಲಿ ಒಂಚೂರು ಅಂಟ್ಕೊಂಡಿರುತ್ತಲ್ಲ, ಸೊ ಹಾಗಾಗಿ ನಾನು ಅದನ್ನು ಕೂಡ ಹಾಕಿ ಈ ಥರ ತಿರುತ್ತಾ ಈ ಥರ ಗಟ್ಟಿ ಆಗಿಬಿಡುತ್ತೆ. ಏನು ಚಿನಿ ಏನದು ಫ್ರೆಂಡ್ಸ್ ನೋಡಿ, ಈಗ ರೆಡಿ ಆಗಿದೆ ಬಿಸಿ ಬಿಸಿ ಉಪ್ಪಿಟ್ಟು. ಬನ್ನಿ ಈಗ. ಏನು ಚಿನಿ ನೋಡಿ, ಫುಲ್ ಈ ರೀತಿ ಆಗಿದೆ, ನಡಿ ಕೊಡ್ತೀನಿ ಅಲ್ಲಿ. ಫುಲ್ ಈ ರೀತಿ ಆಗಿದೆ, ಬನ್ನಿ ಈಗ ಇದನ್ನು ನಮ್ಮನೆ ಬಂಗಾರಿಗೆ ಕೊಟ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ತೋರಿಸೋಣ. ಅವಳು ಹೇಳ್ತಾಳೆ ಟೇಸ್ಟ್ ಹೇಗಿದೆ ಅಂತ ನಿಮಗೆ. ಸೊ ವಿಡಿಯೋ ಫಸ್ಟಲ್ಲೇ ಹಾಕಿದ್ದೆ, ಅವಳು ಹೇಳಿದ್ಲು ನಿಮಗೆ ಟೇಸ್ಟ್ ಹೇಗಿದೆ ಅಂತ. ಬಟ್ ಖಂಡಿತ ನಿಜ ಚೆನ್ನಾಗಿದೆ ಫ್ರೆಂಡ್ಸ್, ನೀವು ಇದನ್ನು ಟ್ರೈ ಮಾಡಿ. ತುಂಬ ಜನ ಕೇಳ್ತೀರಾ ನಾನ್ ವೆಜ್ ರೆಸಿಪೀಸ್ ಹಾಕಿ ಅಂತ. ನಮ್ಮ ಮನೇಲಿ ನಾವು ನಾನ್ ವೆಜ್ ಮಾಡೋದು ಕಡಿಮೆ, ಬಟ್ ನೋಡೋಣ ನಿಮಗೋಸ್ಕರ ನನ್ನ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋದಲ್ಲಿ ನಾನ್ ವೆಜ್ ರೆಸಿಪೀಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಓಕೆನಾ. ಏನು ಮಾಡಬೇಕು, ಬಿರಿಯಾನಿ ಮಾಡಬೇಕಾ, ಕಬಾಬ್ ಮಾಡಬೇಕಾ, ಚಾಪ್ಸ್ ಮಾಡಬೇಕಾ, ಫ್ರೈ ಮಾಡಬೇಕಾ, ಸಾಂಬಾರು ಮಾಡಬೇಕಂತ ನೀವೇ ಕಮೆಂಟ್ ಮಾಡಿ. ಜಾಸ್ತಿ ಖುಷಿಯವ್ರು ಕೇಳ್ತಿರ್ತೀರಾ, ಖುಷಿಯವರೇ ನೀವು ಈ ರೆಸಿಪಿ ನೋಡ್ತೀರಾ ಅಂತ ನಂಗೆ ಗೊತ್ತು, ಯಾಕೆಂದರೆ ನೀವು ನನ್ನ ನಾರ್ಮಲ್ ವ್ಲಾಗ್ಸ್ಗಿಂತ ರೆಸಿಪೀಸ್ ವಿಡಿಯೋಸ್ ತುಂಬ ಇಷ್ಟಪಡ್ತೀರಾ, ನೀವೇ ಹೆಚ್ಚಾಗಿ ಕೇಳ್ತಿರ್ತೀರಾ. ಸೊ ನಾನ್ ವೆಜ್ ರೆಸಿಪೀಸಲ್ಲಿ ಏನು ಮಾಡಬೇಕು ಅಂತ ಕಮೆಂಟ್ ಮಾಡಿ ನೋಡೋಣ. ನೆಕ್ಸ್ಟ್ ಈ ಸಂಡೇ ಆಗಲ್ಲ, ಯಾಕೆಂದರೆ ಸಂಕ್ರಾಂತಿ ಹಬ್ಬ ಮುಗಿದ ಮೇಲೆ ನೋಡೋಣ, ಟ್ರೈ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ, ಓಕೆನಾ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಯಾವುದೇ ಥರ ತರಕಾರಿ ಯೂಸ್ ಮಾಡಿಲ್ಲ, ಜಾಸ್ತಿ ಇಂಗ್ರೀಡಿಯೆಂಟ್ ಯೂಸ್ ಮಾಡಿಲ್ಲ. ಆ್ಯಂಡ್ ನಿಮಗೆ ಯಾವ ಥರ ರೆಸಿಪೀಸ್ ಬೇಕು ಅಂತ ಅದು ಕೂಡ ಕಮೆಂಟ್ ಮಾಡಿ. ಜಾಸ್ತಿ ಇಷ್ಟ ಆದರೆ ಶೇರ್ ಮಾಡಿ. ಇಷ್ಟೋ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಎಲ್ರಿಗೂ ಬಾಯ್ ಬಾಯ್, ಸಿ ಯು.